ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಈ ದಿನ ತಾಯಿಯ ಆರೈಕೆಯಲ್ಲಿರುತ್ತೀರಿ. ಪ್ರಿಯ ಜನರ ಭೇಟಿಯಾಗುತ್ತದೆ. ಋಣ ವಿಮೋಚನೆ ಇರುತ್ತದೆ. ಅಲ್ಪ ಲಾಭ, ಖರ್ಚು ಜಾಸ್ತಿ. ಸಂತಾನ ಪ್ರಾಪ್ತಿ. ಮುಂದಿನ ರಾಶಿ ವೃಷಭ. ಈ ದಿನ ಸಲ್ಲದ ಅಪವಾದ, ದಾಯಾದಿ ಕಲಹ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ. ಮಿಥುನ ರಾಶಿ. ನೌಕರಿಯಲ್ಲಿ ಕಿರಿಕಿರಿ, ಮಹಿಳೆಯರಿಗೆ ತೊಂದರೆ, ಶರೀರದಲ್ಲಿ ತಳಮಳ, ಮಾತಿನಲ್ಲಿ ಹಿಡಿತ ಇರಲಿ, ಸಾಲಬಾಧೆ. ಇನ್ನು ಕಟಕ ರಾಶಿ. ಈ ದಿನ ದೂರದ ಪ್ರಯಾಣ, ಮಕ್ಕಳ ಅಗತ್ಯಕ್ಕೆ ಖರ್ಚು, ಹಿರಿಯರ ಸಲಹೆ, ಕೆಲಸವನ್ನ ಶ್ರಮ ವಹಿಸಿ ಮಾಡುತ್ತೀರಿ. ಸಿಂಹರಾಶಿ. ಈ ದಿನ ವ್ಯವಹಾರಗಳಲ್ಲಿ ಏರುಪೇರು, ಮಹಿಳೆಯರಿಗೆ ಶುಭ, ಅಕಾಲ ಭೋಜನ, ವಿನಾಕಾರಣ ದ್ವೇಷ, ಕಠೋರವಾಗಿ ಮಾತಾಡುವಿರಿ. ಕನ್ಯಾ ರಾಶಿ. ಈ ದಿನ ದುರಾಲೋಚನೆ, ಹೇಳಿಕೆ ಮಾತನ್ನ ಕೇಳುವ ಸಂಭವ, ದಂಡ ಕಟ್ಟುವ ಸಾಧ್ಯತೆಗಳಿವೆ. ಗುರುಗಳ ಭೇಟಿ, ಎಷ್ಟೇ ಕಷ್ಟ ಬಂದ್ರೂ ಮುನ್ನುಗ್ಗುವಿರಿ. ತುಲಾರಾಶಿ. ಈ ದಿನ ಮಾತಿನ ಚಕಮಕಿ, ಪಿತ್ರಾರ್ಜಿತ ಆಸ್ತಿ ವಿವಾದ, ಮನಕ್ಲೇಶ, ಆರೋಗ್ಯದಲ್ಲಿ ಸಮಸ್ಯೆ, ಕೋಪಗಳು ಜಾಸ್ತಿ. ವೃಶ್ಚಿಕ ರಾಶಿ. ಈ ದಿನ ಕಾರ್ಯ ಸಾಧನೆ ಆಗುವಂತಹ ದಿನ. ಅತಿಯಾದ ಪ್ರಯಾಣ, ಚೋರ ಭಯ, ತಾಳ್ಮೆ ಅಗತ್ಯ, ಅಪರಿಚಿತ ವ್ಯಕ್ತಿಗಳಿಂದ ತೊಂದರೆ. ಧನುಸು ರಾಶಿ. ದ್ರವ ರೂಪದ ವಸ್ತುಗಳಿಂದ ಲಾಭ, ವಿದೇಶಿ ಪ್ರಯಾಣ, ಕಾರ್ಯ ಸಾಧನೆ, ಬಾಕಿ ಹಣ ಕೈ ಸೇರುವುದು. ಮಕರ ರಾಶಿ. ಆಪ್ತ ಸ್ನೇಹಿತರ ಭೇಟಿ, ಷೇರು ವ್ಯವಹಾರಗಳಲ್ಲಿ ಅಲ್ಪ ಲಾಭ, ಸುಖ ಭೋಜನ, ಶತ್ರುಗಳು ಮಿತ್ರರಾಗುವ ಸುದಿನ. ಕುಂಭರಾಶಿ. ಈ ದಿನ ಕುಟುಂಬ ಸೌಖ್ಯ, ದಾಂಪತ್ಯದಲ್ಲಿ ಪ್ರೀತಿ, ಹಿತಶತ್ರು ಬಾಧೆ, ಉನ್ನತ ಸ್ಥಾನಮಾನ, ಅನ್ಯರ ಸಹಕಾರದಿಂದ ಉತ್ತಮ ಪ್ರಗತಿ. ಇನ್ನು ಕೊನೆಯದಾಗಿ ಮೀನರಾಶಿ. ಯೋಚಿಸಿ ನಿರ್ಧಾರ ಮಾಡಿ, ವಿವಾಹದ ಯೋಗ ಇದೆ, ಸ್ಥಿರಾಸ್ತಿ ಪ್ರಾಪ್ತಿ, ಅಪವಾದದಿಂದ ಮುಕ್ತಿ, ಪರರಿಗೆ ಸಹಾಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.